ಅಂದರೆ ನಮ್ಮನ್ನ ತೆಗಳವರೇ ಬೇಕಾದಷ್ಟು ಪ್ರಚಾರ ಮಾಡಿಕೊಟ್ರು. ನಮಗೆ ಚಡ್ಡಿ ಹಾಕೊಂಡ್ರು ರೇಗಿಸೋರು, ದಂಡ ಇಟ್ಕೊಂಡ್ರು ರೇಗಿಸೋರು, ಕುಂಕುಮ ಇಟ್ಕೊಂಡ್ರು ರೇಗಿಸೋರು, ಕೇಸರಿ ಹಾಕೊಂಡ್ರು ರೇಗಿಸೋರು. ಆ ಮಟ್ಟದವರು ಕಡೆಗೆ ಅವರೇ ಹಾಕೊಳ್ಳೋಂಥ ಪರಿಸ್ಥಿತಿ ವಾತಾವರಣವನ್ನು ಸತತ 100 ವರ್ಷಗಳ ಕಾಲ ಸಂಘ ಪಟ್ಟಂಥ ಶ್ರಮ. ಇವತ್ತು ನಮ್ಮೆಲ್ಲರಿಗೂ ಮೊಬೈಲ್ ಇದೆ, ಕಂಪ್ಯೂಟರ್ ಇದೆ, ಸ್ಯಾಟಲೈಟ್ ಇದೆ, ಎಲ್ಲರೂ ಬಳಸ್ಕೊಂಡಿದ್ದೀವಿ. ಇವತ್ತು ನಾವು ಭಾಳ ಹೈಫೈ ಆಗಿಬಿಟ್ಟಿದ್ದೀವಿ. ಅವತ್ತು ಕಾಲ್ನಡಿಗೆಯಲ್ಲಿ ಹೊಟ್ಟೆಗೆ ಅನ್ನ ಇಲ್ಲದೆ ಜೀವನನ ತ್ಯಾಗ ಮಾಡಿ ಅವ್ರ ಬದುಕನ್ನು ಬರ್ಬಾದ್ ಮಾಡಿಕೊಂಡು ಮತ್ತು ಮನೆ ಮಠ ಹೆಂಡತಿ ಸಂಸಾರ ಸರ್ವಸ್ವವನ್ನು ತ್ಯಾಗ ಮಾಡಿ ನಿಜವಾದ ಸನ್ಯಾಸಿ ಮತ್ತು ತ್ಯಾಗಿ ಅಂದರೆ ಒಬ್ಬ ಸಂಘದ ಪ್ರಚಾರಕ. ಆ ಥರ ತಮ್ಮ ವಿದ್ಯಾರ್ಜನೆಯನ್ನು ಮುಗಿಸ್ಕೊಂಡು ದೇಶಕ್ಕೋಸ್ಕರ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡಂಥ ಲಕ್ಷಾಂತರ ಜನ ಬಲಿದಾನದ ಪರಿಣಾಮ ಇವತ್ತು ನಾವು 100 ವರ್ಷವನ್ನು ತುಂಬಿದ್ದೀವಿ. ನಮ್ಮೆಲ್ಲರ ಸುದೈವ ತುಂಬ ಜನ ನಮ್ಮ ಕಾರ್ಯಕರ್ತರಿದ್ದಾರೆ. ನಮ್ಮ ಕಣ್ಣು ಮುಂದೆ ರಾಮ ಜನ್ಮಭೂಮಿ ಹೋರಾಟ ನೋಡಿದ್ವಿ, ರಾಮ ಜನ್ಮಭೂಮಿಯ ಪ್ರತಿಷ್ಠಾಪನೆಯೂ ನೋಡಿದ್ವಿ. ನಮ್ಮ ಕಣ್ಣು ಮುಂದೆ ಸಂಘ ಪ್ರಾರಂಭ ಆಗಿತ್ತು ಅನ್ನೋದನ್ನು ನೋಡಿದ್ವಿ, ಸಂಘಕ್ಕೆ 100 ವರ್ಷನೂ ನೋಡಿದ್ವಿ. ನಮ್ಮ ಕಣ್ಣು ಮುಂದೆ ಸಂಘ ಪ್ರಾರಂಭ ಮಾಡುವಂಥ ಡಾಕ್ಟರ್ ಕೇಶವ ಬಲರಾಮ್ ಅಡಿಗೆವಾರರ 100ನೇ ವರ್ಷದ ಜನ್ಮ ಶತಾಬ್ದಿಯನ್ನು ನೋಡಿದ್ವಿ. ಸಂಘ ಪ್ರಾರಂಭ ಮಾಡಿದಂಥ ಸಂಘವನ್ನು ನಾನಾದಿಕ್ಕೆ ತಗೊಂಡೋದಂಥ ಡಾಕ್ಟರ್ ಗುರುಜಿಯವರನ್ನು ಕೂಡ ನಮ್ಮ ಕಣ್ಣು ಮುಂದೆ 100ನೇ ವರ್ಷದ ಜನ್ಮ ಶತಾಬ್ದಿಯನ್ನು ನೋಡಿದ್ವಿ, ಸಂಘದ ಜನ್ಮ ಶತಾಬ್ದಿಯನ್ನು ನೋಡಿದ್ವಿ. ಹಾಗಾಗಿ ಇಡೀ ದೇಶದಲ್ಲಿ ಶತಾಬ್ದಿಯ ಕಾರ್ಯಕ್ರಮದ ನಿಮಿತ್ತ ಎಲ್ಲರೂ ಹಿಂದೂ ಸಮಾಜ ಒಟ್ಟಾಗಬೇಕು. ಈಗ ಬರ್ತಾ ನನ್ನ ಮಾಧ್ಯಮ ಮಿತ್ರರು ತುಂಬ ಜನ ನನ್ನನ್ನು ರೇಗಿಸ್ತಾ ಇದ್ರು. ಅವ್ರಿಗೇನಂದ್ರೆ ಹಿಂದೂ ಸಮಾಜ ಜಾಗೃತಿ ಮಾಡೋದು ಒಂದೇ, ನಾವ್ಯಾರು ಹಿಂದೆ ಸರಿದ್ರು ನಮ್ಮನ್ನು ಒಪ್ಕೊಳ್ಳೋರು. ಅದು RSS ಮತ್ತು ಪರಿವಾರ. ಅದರ ಪೂರಕವಾಗಿ ಈಗೆಲ್ಲ ನನ್ನ ಸ್ನೇಹಿತರು ಹಿಂದೆ ನಾವು ದಸರಾ ಮಾಡಿದಾಗ ನಮ್ಮ ಚಂದ್ರು ನಗಾರಿ ಹೊಡೆದವ್ರೆ, ಚಿನ್ನಸ್ವಾಮಿ ಅವ್ರ ತಮ್ಮ ಅವರೆಲ್ಲ ನಮ್ಮ ಹತ್ರ ಜೊತೆಲಿ ನಿಂತು ಸಹಕಾರ ಕೊಟ್ಟವ್ರೆ. ನಮ್ಮ ಬಸವಣ್ಣ ಮನೆಗೆ ಹೋದಾಗ ಪ್ರೀತಿಯಿಂದ ಕರೆದು ನಮಗೆ ಕೊಡಬೇಕಾಗಿದ್ದನ್ನು ಕೊಟ್ಟವ್ರೆ. ನಮ್ಮ ಚಿಕ್ಕಪ್ಪ ಇವರೆಲ್ಲರೂ ನಮ್ಮ ಸಹಕಾರವನ್ನು ನೀಡಿರುವಂಥ ಜನನೇ. ಆದರೆ ಇವತ್ತು ಮುಂದಿನ ನೇತೃತ್ವ ವಹಿಸಿಕೊಂಡು ಈ ಸಮಾಜದ ಜೊತೆ ನಾವು ಇದ್ದೀವಿ ಅನ್ನುವಂಥ ಇವರೆಲ್ಲರೂ ಬಂದಿರೋದ್ರ ಪರಿಣಾಮ ಈ ಕಾರ್ಯಕ್ರಮ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಅದ್ದೂರಿಯಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಹೊರಟಿದ್ದೀವಿ. ಸೋಮವಾರ ದಿವಸ ಬೆಳಗಿನ ಜಾವ ಕಾರ್ಯಕ್ರಮದ ಸಂಚಾಲಕರಿಗಾಗಲೇ ತಿಳಿಸ್ತಾ ಇದ್ರು ವಿನಯ್ ಅವರು. ಸೋಮವಾರ 3 ಗಂಟೆಗೆ ಅಯ್ಯಪ್ಪಸ್ವಾಮಿ ದೇವಸ್ಥಾನದಿದ್ದ ಉತ್ಸವ ಕಲಾ ತಂಡಗಳ ಜೊತೆಯಲ್ಲಿ ಮತ್ತು ಎಲ್ಲ ವಿವಿಧ ವೇಷಭೂಷಣಗಳ ಜೊತೆಯಲ್ಲಿ ಹಿಂದುತ್ವದ ಸಾಂಸ್ಕೃತಿಕ ಮೆರಗನ್ನು ಕೊಡುವಂಥ ರೀತಿಯಲ್ಲಿ ಆ ಮೆರವಣಿಗೆ ಉತ್ಸವ ಅಯ್ಯಪ್ಪಸ್ವಾಮಿ ಹಳೆ ಅಯ್ಯಪ್ಪಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭ ಆಗಿ MG ರಸ್ತೆ, ಚನ್ನಬಸಪ್ಪ ವೃತ್ತ, KN ಸರ್ಕಲ್ಗೆ ಬಂದು ಮತ್ತೆ ಕರ್ಕಾ ಕ್ಲಿನಿಕ್ ರಸ್ತೆಯಲ್ಲಿ ಹಳೆ ಮುನ್ಸಿಪಲ್ ಹೈಸ್ಕೂಲ್ ಮೈದಾನಕ್ಕೆ ಹೋಗಿ ಸೇರ್ತದೆ. ಅಂದರೆ 1:30ರಿಂದ 2 ಗಂಟೆ ಮೆರವಣಿಗೆ ಇರ್ತದೆ. ಅದಾದಮೇಲೆ ವೇದಿಕೆ ಕಾರ್ಯಕ್ರಮ. ವೇದಿಕೆಗೆ ಸಂಘದ ಹಿರಿಯರು ಒಬ್ಬರು ಕಾರ್ಯಕರ್ತರು ವೇದಿಕೆಯ ಉದ್ದೇಶವನ್ನು ತಿಳಿಸ್ಕೊಡ್ತಾರೆ. ಅದಾದ ನಂತರ ಮಠಾಧಿಪತಿಗಳು, ನಮ್ಮ ತಾಲೂಕಿನ ಎಲ್ಲ ಅರಗುರಿ ಚರಮೂರ್ತಿಗಳು ವೇದಿಕೆಯ ಉಪಸ್ಥಿತಿ ಇರ್ತದೆ. ನಾವೆಲ್ಲ ಹಿಂದೂ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಇದಾದಮೇಲೆ ಮಾನ್ಯ ಅಧ್ಯಕ್ಷರಿಗೆ ಒಂದು ಸಾರಿ ವಿನಂತಿ ಮಾಡಿದ ಎಲ್ಲ ಸಮಿತಿಯವರಿಗೆ ದಿಢೀರ್ನ ಒಂದು ಕಾರ್ಯಕ್ರಮ ಫಿಕ್ಸ್ ಆಯಿತು. ವೇದಿಕೆ ಅಷ್ಟಕ್ಕೆ ಸೀಮಿತವಾಗಿ ಹೊರಗಡೆ ಹೋಗೋದು ಬೇಡ, ಅದಾದ ನಂತರ ಇನ್ನೊಂದು 2-3 ಗಂಟೆಗಳು ಆ ಮೆರಗಿರಲಿ ಕಾರ್ಯಕ್ರಮಕ್ಕೆ ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡಿದಾಗ ಶ್ರೀ ಶಂಕರ್ ಶಾನಭಾಗ್ ಅಂತ ತಾವೆಲ್ಲ ಕೇಳಿರಬೇಕು. ಒಳ್ಳೆ ದೇಶಭಕ್ತಿ ಗೀತೆ ಮತ್ತು ಭಾವಗೀತೆಗಳನ್ನು ಆಡುವಂಥ, ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದುತ್ವವನ್ನೇ ಮೈಗೂಡಿಸ್ಕೊಂಡಿರುವಂಥ ಒಬ್ಬ ಮಹಾನ್ ಪ್ರಖರ ಸಂಗೀತವಾದಿ ಅವರು ಶಂಕರ್ ಶಾನಭಾಗರ ತಂಡದಿಂದ ದೇಶಭಕ್ತಿ ಗೀತೆ ಮತ್ತು ಭಾವಗೀತೆಗಳ 1-2.5 ಗಂಟೆಗಳ ಕಾರ್ಯಕ್ರಮ ಅದೊಂದು ನಡೆಸ್ಕೊಡ್ಬೇಕು ಅನ್ನುವಂಥದ್ದನ್ನು ನಿರ್ಧಾರ ಆಗಿದೆ. ಅವರು ಮಂಗಳೂರು ಕಾರ್ಯಕ್ರಮ ಮುಗಿಸಿ ಅವತ್ತು ಫ್ಲೈಟಲ್ಲಿ ಹೊರಟು ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೋಸ್ಕರನೇ. ಈಗ ಇದೇ ಹಿಂದೂ ಸಮಾಜದ ಕಾರ್ಯಕ್ರಮ ಕರ್ನಾಟಕ ಪ್ರಾಂತದ ಅಂತ ಮಾಡಿದ್ದಾರೆ. ಆ ಕಾರ್ಯಕ್ರಮ ಇರುತ್ತೆ. ಈ ವೇದಿಕೆ ಮುಖಾಂತರ ಮಾನ್ಯ ಅಧ್ಯಕ್ಷರ ಅವರ ಒಪ್ಪಿಗೆ ಮೇರೆಗೆ ನಾನು ಪ್ರೆಸ್ನವರಾದಂಥ ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಯಾವುದೇ ಕಾರ್ಯಕ್ರಮನ ಯಾರಿಗೆ ಹೋಲಿಕೆ ಮಾಡೋ ಅವಶ್ಯಕತೆ ಇಲ್ಲ. ಕೋಟಿಗಟ್ಟಲೆ ಕೆಲಸ ಮಾಡಿದಂಥವ್ರದ್ದು ರೀತಿ ಏನು ಅನ್ನೋದ್ರ ಬಗ್ಗೆಯೂ ನಮ್ಗೆ ಅದರ ಅಗತ್ಯ ಇಲ್ಲ. ಅಷ್ಟು ದೊಡ್ಡ ಗಂಧ ಒಳಗೆ ನಮ್ಮದೊಂದು ಸಿಂಹನ ನಡಿಗೆ, ಸಿಂಹ ಮತ್ತು ಹುಲಿಯ ಗರ್ಜನೆಯಲ್ಲಿ ನಡಿಗೆ ಮಾಡ್ಕೊಂಡು ಹಿಂದೂ ಸಮಾಜ ಹೋಗುತ್ತೆ. ನಾವ್ಯಾರು ದುಗುಡ ಪಡೋವಂಥದ್ದು ಮತ್ತು ಏನಪ್ಪ ಇಷ್ಟು ಚಿಕ್ಕದು, ಏನಪ್ಪ ಇಷ್ಟು ಕಾರ್ಯಕರ್ತರು ಅವಶ್ಯಕತೆ ಇಲ್ಲ. 1925 ಡಾಕ್ಟರ್ ಅಡಿಗೆವಾರರು ಡಾಕ್ಟರ್ ಜಿ ಆಗಿದ್ದರು, ಡಾಕ್ಟರ್ ಪದವಿ ಮುಗಿದಿದ್ರು ಕೂಡ ಒಬ್ಬ ಚಡ್ಡಿ ಹಾಕ್ಕೊಂಡು ಆ ಮೋಹಿತೇವಾಡ ಮಾರಾಟದ ಮೈದಾನದಲ್ಲಿ ಆಟ ಆಡ್ತಿದ್ದಾಗ ಎದುರುಗಡೆ ನೋಡ್ತಿದ್ದಂಥ ನಮ್ಮಂಥವ್ರು ಹೇಳಿದ್ರಂತೆ, ಅವ್ರ ಅಡಿಗೆವಾರ ಅವ್ರ ಹೆಸರು,
ಎಡ್ಕಾ ಗವಾರ್ ಅನ್ನೋರಂತೆ, ಅಂದರೆ ಹುಚ್ಚರ ನಾಯಕ ಅಂತ ಕರೀತಿದ್ರಂತೆ. ಅದು ಯಾರೋ ಹುಚ್ಚರ ನಾಯಕ ಡಾಕ್ಟರ್ ಪದವಿ ಮುಗಿಸ್ಕೊಂಡು 3 ಜನ ಐಕ್ಳು ಕರ್ಕೊಂಡು ಒಂದು ಚಡ್ಡಿ ಹಾಕೊಂಡು ತುಂಡು ಚಡ್ಡಿನ ಆಟ ಆಡಿಸ್ತಾನೆ, ಎಡ್ಕಾ ಗವಾರ್ ಅಂತ ಕರೆಯೋರಂತೆ. ಎಡ್ಕಾ ಗವಾರ್ ಅಂದರೆ ಹಿಂದಿಯಲ್ಲಿ ಹುಚ್ಚರ ನಾಯಕ ಅಂತ. ಅದೇ ಹುಚ್ಚರ ನಾಯಕ 100 ವರ್ಷ ಸಂಘವನ್ನು ತೀರಿಸಿದ್ದು. ಅದೇ ಹುಚ್ಚರ ನಾಯಕ ಇವತ್ತು ಸಿಂಹಗಳನ್ನು ಗರ್ಜನೆ ಮಾಡುವಂಥ ಕಾರ್ಯಕರ್ತರ ತಾಕತ್ತನ್ನು ತಯಾರು ಮಾಡಿಕೊಟ್ಟದ್ದು ಅನ್ನೋದು ನಮಗೆ ನೆನಪಿರಲಿ. ಹಿಂದೂ ಸಮಾಜ ಸದೃಢ ಆಗಬೇಕಾದ್ರೆ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಗೆ ಅಗತ್ಯ ಇದೆ. ನನಗಿನ್ನ ಹೆಚ್ಚಾಗಿ ನಮ್ಮನ್ನು ವಿರೋಧ ಮಾಡೋರು ಹೇಳ್ತಾರೆ. ನಿನ್ನೆ ನಾನು ತುಂಬ ಜನ ಹೀಗೆ ಸಂಪರ್ಕ ಮಾಡುವಾಗ ನಮ್ಮ ಅಧ್ಯಕ್ಷರಿಗೆಲ್ಲ ಸರ್ ಅಗತ್ಯ ಇದೆ ಸರ್ ಮಾಡಿ ಸರ್ ನೀವು ಅಂದರೆ ಮಾಡಕ್ಕೆ ನಾವೇನೋ ದತ್ತು ತಗೊಂಡ್ಬಿಟ್ಟಿದ್ದೀವಿ ಹಿಂದೂ ಸಮಾಜ ಅಂತ. ಉಳಿದವರೆಲ್ಲ ಪೋಷಕರು ನಮಗೆ ಮನೆಗೆ ಬೆಂಕಿ ಬಿದ್ದರೆ ಪಕ್ಕದ ಮನೆ ಬಿದ್ದಾಗ ಆರಿಸ್ಕೊಂಡ್ರೆ ನಾವು ಉಳ್ಕೊಳ್ತೀವಿ. ಅದು ಪಕ್ಕದ ಮನೆಗೆ ತಾನೇ ಹೇಳ್ಕೊಂಡು ಸುಮ್ಗೆ ಇರೋದ್ರಿಂದ ಇವತ್ತು ಹಿಂದೆ ಒಬ್ಬ OIC ಅನ್ನೋನು ಒಂದು ಮಾತನ್ನು ಹೇಳಿದ್ದು ನಿಮ್ಗೆ ನೆನಪು ಮಾಡ್ತೀನಿ ಮಾನ್ಯ ಮಿತ್ರರೇ. ನೀವ್ಯಾರು ಹೋರಾಟ ಮಾಡಬೇಡಿ, ಜಗಳ ಮಾಡಬೇಡಿ ಮುಸಲ್ಮಾನರೇ, ನೀವು ಬರೀ ಮಕ್ಕಳು ಮಾಡಿ. ಇನ್ನು 10 ದಿವಸದಲ್ಲಿ ಅವ್ರ ಮನೆ ನಾವು ನಮಾಜ್ ಮಾಡುವ ಅಂತ ಹೇಳೋದು. ಇನ್ನು 10 ವರ್ಷದಲ್ಲಿ ಅವ್ರ ಮನೆ ನಮಾಜ್ ಮಾಡುವ ಅಂದ್ರೆ ನಮ್ಮ ದೇವಾಲಯಗಳು, ನಮ್ಮ ಹೆಣ್ಮಕ್ಳು, ನಮ್ಮ ಆಸ್ತಿ ಪಾಸ್ತಿ, ಇದೇ ಸಮಾಜ ಇದೇ ಥರ ಮುಂದುವರೆದ್ರೆ ನಾವು ಈ ಸಮಾಜವನ್ನು ರಕ್ಷಣೆ ಮಾಡೋರು ಯಾರು? ಈ ಸಾವಿಬ್ರು ನಾವೊಬ್ಬರೇ. ಆದ್ರೆ ಅವರು ಅಂದು ಅಮರ 25, ನಾವೇನು ಮಾಡುವ? ಅವ್ರಿಗೆ 25. ಎಲ್ಲ ಪುಕ್ಸಟ್ಟನ್ನು ಅವರೇ ತಿನ್ನೋದು, ಎಲ್ಲ ಸರ್ಕಾರನೂ ಅವರೇನೆ. ಆದರೆ ಸಮಾಜ ಜಾಗೃತಿ ಆಗಬೇಕು. ಎಲ್ಲರೂ ಹೊರಗಡೆ ತಂದು ಸಮಾಜದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಮಾಡ್ತಾ ಇದೆ. ಅದಕ್ಕೆ ನಮ್ಮೆಲ್ಲ ಹಿರಿಯರು ಸಹಕಾರ ಜೋಡಿಸಿದ್ದಾರೆ. ಅದೇ ರೀತಿ ತಾವೆಲ್ಲ ಮಾಧ್ಯಮ ಮಿತ್ರರು ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡಿ ನಾನು 4 ಮಾತನ್ನು ಪ್ರೆಸ್ ಮೀಟನ್ನು ಮುಗಿಸ್ತೀನಿ. ನಮಸ್ಕಾರ.